ಬಡ ಕುಟುಂಬಗಳ ಕಣ್ಣೀರಿನ ಕತೆ ನೋಡಿ ಸ್ಥಳಕ್ಕೆ ಭೇಟಿ ನೀಡಿ ಸಹಾಯ ಹಸ್ತ ನೀಡಿದ ಸಮಾಜ ಸೇವಕ ಎಂಎನ್ಜಿ ಮಂಜುನಾಥ್ ಬಡ ರೈತ ಕುಟುಂಬ ಮತ್ತು ನೊಂದ ಮಹಿಳೆಗೆ ಸಾಂತ್ವನದ ಧೈರ್ಯ ತುಂಬಿ ಸಹಾಯ ಹಸ್ತ ನೀಡಿದ ಕೊರಟಗೆರೆಯ ಸಮಾಜ ಸೇವಕ ಎಂಎನ್ಜಿ ಮಂಜುನಾಥ್ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ದಿನ್ನೇಪಾಳ್ಯದ ರೈತ ತಿಮ್ಮಯ್ಯ ಮತ್ತು ಬಿಡಿಪುರದ ಮಹಿಳೆ ಶಿಲ್ಪಾ ಮನೆಗೆ ಭೇಟಿ ನೀಡಿ ತಲಾ 30,000 ಆರ್ಥಿಕ ನೆರವು ನೀಡಿದ ಸಮಾಜ ಸೇವಕ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನೊಂದ ದಿನ್ನೇಪಾಳ್ಯದ ರೈತ ತಿಮ್ಮಯ್ಯನ ಮನೆಗೆ ಭೇಟಿ ನೀಡಿ ರೈತರ ಕುಟುಂಬಕ್ಕೆ ಧೈರ್ಯ ತುಂಬಿ 30,000 ಆರ್ಥಿಕ ಸಹಾಯ ಮಾಡಿದ್ದಾರೆ. ನಂತರ ಬಿಡಿಪುರ ಗ್ರಾಮ ಪಂಚಾಯಿತಿಯ ಸಿಬಿ ಪಾಳ್ಯದಲ್ಲಿ ಆಕಸ್ಮಿಕ ಬೆಂಕಿಯಿಂದ ಗುಡಿಸಲು ಸುಟ್ಟು ಗಾಯಗೊಂಡ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಯ ಆರೋಗ್ಯ ವಿಚಾರಿಸಿ 30,000 ವೈಯಕ್ತಿಕವಾಗಿ ಸಹಾಯ ಹಸ್ತ ನೀಡಿದ್ದಾರೆ. ಕೊರಟಗೆರೆಯ ಸಮಾಜ ಸೇವಕ ಎಂಎನ್ಜೆ ಮಂಜುನಾಥ್ ಮಾತನಾಡಿ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೂಚನೆಯಂತೆ ನೊಂದ ಕುಟುಂಬದ ಮನೆಗೆ ಭೇಟಿ ನೀಡಿ ಸಹಾಯ ಹಸ್ತದ ಜೊತೆಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದೇವೆ. ಸರ್ಕಾರದಿಂದ ಬರುವ ಸಹಾಯಧನವನ್ನ ತ್ವರಿತವಾಗಿ ನೊಂದ ಕುಟುಂಬಕ್ಕೆ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದು ಸಹಾಯದ ಜೊತೆಯಲ್ಲಿ ಸಾಂತ್ವನ ತಿಳಿಸಿದ್ದಾರೆ. ಭೇಟಿಯ ವೇಳೆಯಲ್ಲಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರವಿಕುಮಾರ್, ಮುಖಂಡರಾದ ಅಶ್ವತ್ಥಪ್ಪ, ಮಾವುತ್ತೂರು ಕುಮಾರ್, ಕೇಬಲ್ ಸಿದ್ದಗಂಗಯ್ಯ, ಸುರೇಶ್ ಸೇರಿದಂತೆ ಇತರರು ಇದ್ದರು. ಇಂದು ಕೊರಟಗೆರೆ ತಾಲೂಕಿನ ದಿನ್ನೇಪಾಳ್ಯ ಗ್ರಾಮದಲ್ಲಿ ಒಂದು ರೈತ ಕುಟುಂಬಕ್ಕೆ ಮನೆಯಲ್ಲಿ ಸ್ವಲ್ಪ ಬೆಂಕಿ ಕಾಣಿಸ್ಕೊಂಡು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿಯಾಗಿ ಸ್ವಲ್ಪ ಅನಾಹುತಗಳು ಆಗಿದೆ. ಅವ್ರ ಮನೆಗೆ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಸುಟ್ಟೋಗಿದೆ. ಅದನ್ನೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಗೊತ್ತಾಯಿತು, ತುಂಬ ಇದಾಗಿದೆ. ಪಾಪ ನಮ್ಮ ರೈತರುಗಳು ತುಂಬ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಹೋದಾಗ ಭಾರಿ ಮನ ನೊಂದಿದ್ದಾರೆ. ಸಾಲದಕ್ಕೆ ಅವ್ರ ಮನೆಗೆ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೂ ಸುಟ್ಟೋಗಿದೆ. ಒಡವೆ ಕೂಡ ಎಲ್ಲ ಪೀಸ್ ಆಗಿ ಎಲ್ಲ ಕಪ್ಪಾಗೋಗ್ಬಿಟ್ಟಿದೆ ಒಡವೆ ಕೂಡ. ಇದು ತುಂಬ ಭಾರಿ ನೋವಾಗಿದೆ ಗ್ರಾಮಕ್ಕೆ. ಮತ್ತು ಬಿಡಿಪುರದಲ್ಲಿ ಒಂದು ಗುಡಿಸಲಿಗೆ ಬೆಂಕಿ ಬಿದ್ದಿದೆ. ಅಲ್ಲಿ 2 ಮಹಿಳೆಯರಿಗೆ ಸ್ವಲ್ಪ ಗಾಯಗೊಂಡಿದ್ದಾರೆ. ಅವ್ರನ್ನ ಒಂಚೂರು ಆಸ್ಪತ್ರೆ ಹತ್ರ ಭೇಟಿ ಮಾಡಿ ಅವ್ರನ್ನೂ ಮಾತಾಡ್ಸೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಇವ್ರಿಗೆಲ್ಲ ಭಾರಿ ನೋವಾಗಿರೋದ್ರಿಂದ ಸ್ವಲ್ಪ ನಮ್ಮ ತಾಲೂಕು ಆಡಳಿತ ಸ್ವಲ್ಪ ಮುಂದೆ ಬರಬೇಕು. ಈಗಿನ ಗೃಹ ಮಂತ್ರಿಗಳಾದಂಥ ನಮ್ಮ ಪರಮೇಶ್ವರ್ ಸಾಹೇಬರು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ನಾವು ಒಬ್ಬ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾರ್ಯಕರ್ತರಾಗಿ ಬಂದು ಇವ್ರಿಗೆಲ್ಲ ಒಂಚೂರು ಸಾಂತ್ವನ ಹೇಳಿ ಸ್ವಲ್ಪ ಶಕ್ತಿ ತುಂಬ ಕೆಲಸ ಅಂತ ಮಾಡ್ತಾಯಿದ್ದೀವಿ. ನಮ್ಮ ರೈತರು ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು. ಈ ದೇಶದ ನಮ್ಮ ರೈತರುಗಳು ಕುಗ್ಗಬಾರ್ದು, ಕುಗ್ಗಂಥ ಕೆಲಸ ಆಗಬಾರ್ದು. ನಮ್ಮ ಕೈಲಾದಷ್ಟು ಶಕ್ತಿ ತುಂಬ ಕೆಲಸ ಅಂತೂ ಮಾಡ್ತಾಯಿದ್ದೀವಿ. ಉಂಡಿದ್ದಕ್ಕೆ ಇಲ್ಲ ಕಣಪ್ಪ, ಎಲ್ಲ ಹೋಗೈತೆ. ಒಡವೆ ವಸ್ತ ನಮ್ಮ ಆಲೆ ಸರಗಳು ಎಲ್ಲ ಹೋಗವಪ್ಪ, ಏನು ಇಲ್ಲ ಅದ್ರೊಳಗೆ. ತೊಗರಿಕಾಳು, ಬೇಳೆ, ಹತ್ತಿಕಾಳು ಎಲ್ಲ ಹೋಗವಪ್ಪ. ಕಡಲೆಕಾಯಿ 4 ಮೂಟೆ ಕಡಲೆಕಾಯಿ ಎಲ್ಲ ಇದ್ವಪ್ಪ, ಎಲ್ಲ ಸುಟ್ಟೋಗವಪ್ಪ, ಏನು ಇಲ್ಲ ಅದ್ರೊಳಗೆ. ದುಡ್ಡು ಹೋಗೈತಪ್ಪ. ಮೊನ್ನೆ ಇದನ್ನ ರೇಷ್ಮೆ ಮಾರ್ಕ ಬಂದಿಕ್ಕಿದ್ದ, ಎಲ್ಲ ಹೋಗೈತಪ್ಪ. ಹೆಂಗಾಯ್ತಮ್ಮ? ಹೆಂಗಾಯ್ತು? ಏನಾಯ್ತು ಅಂತಾನೆ ನೋಡ್ಲಿಲ್ಲ. ಎಲ್ಲ ಈಚೆ ಮನಗಿದ್ವಿ, ಏನಾಯ್ತು ಅಂತ ನೋಡ್ಲಿಲ್ಲ. ರೇಷ್ಮೆ ಸೆಡ್ಡು ಮೂಲೆಗೆ ಬಾಕ್ಸ್ ಇತ್ತು, ಬಾಕ್ಸ್ನೊಳಗೆ ಕಬಡಾಗಿಟ್ಟಿದ್ವಿ. ಎಲ್ಲನ ಅಲ್ಲೇ ಇಟ್ಕೊಂತಿದ್ದು, ಎಲ್ಲದ್ರೊಳಗೆ ಇಟ್ಕೊಂಡಿದ್ವಿ. ಮನೆ ಪತ್ರ ಏನು ಇಲ್ಲಪ್ಪ, ಎಲ್ಲ ಹೋಗವೆ. ಮನೆ ಪತ್ರ, ಹೊಲದ ಪತ್ರ ಎಲ್ಲ ಹೋಗವಪ್ಪ, ಎಲ್ಲ ಅದ್ರೊಳಗೆ ಇದ್ದಿದ್ದು ಎಲ್ಲ ಸುಟ್ಟೋಗೈತೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಏನು ಇಲ್ಲಪ್ಪ, ಎಲ್ಲ ಹೋಗ್ಬಿಟ್ಟವಪ್ಪ. ಏನಿಲ್ಲಪ್ಪ, ಎಲ್ಲ ಸುಟ್ಟೋಗೈತೆ.